ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಬಗ್ಗೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಾಗ್ ಫೈಟ್ ನಡೀತಾ ಇದೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ನಾಯಿಗಳ ವಾರ್ ನಡೀತಾ ಇದೆ, ನಾಯಿ ವಾರ್ ನಡೀತಾ ಇದೆ. ಡಿ.ಕೆ. ಸುರೇಶ್ ನಾವು ಪಕ್ಷದ ನಿಯತ್ತಿನ ನಾಯಿಗಳು ಅಂತ ಅವ್ರು ಕರೀತಾ ಇದ್ದಾರೆ. ಸಚಿವ ಎಚ್.ಸಿ. ಮಹದೇವಪ್ಪನವರು ಬೀದಿ ನಾಯಿ ಅಂತ ಕರೀತಾ ಇದ್ದಾರೆ. ಇಲ್ಲಿ ಬೀದಿ ನಾಯಿ ಯಾರು ಇದನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ಬೀದಿ ನಾಯಿ ಯಾವುದು, ನಿಯತ್ತಿನ ನಾಯಿ ಯಾವುದು ಇದನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ಕಾಂಗ್ರೆಸ್ನವರು ಸ್ಪಷ್ಟಪಡಿಸಬೇಕಾಗತ್ತೆ ಇದನ್ನು ಅಂತ ಅಶೋಕ್ ಅವರು ಮಾತಾಡ್ತಿರೋದು. ಈ ನಾಯಿ ಕಿತ್ತಾಟ ನಿಜವಾದ ನಾಯಿಗಳೇ ಖುಷಿ ಪಡುವಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಒಳಗಿನ ಕುರ್ಚಿ ಕಾಳಗ ಬೀದಿ ನಾಯಿಗಳ ಜಗಳದಂತೆ ಕಾಣಿಸ್ತಾ ಇದೆ. ಈ ಫಾರಿನ್ ಟೂರ್ ಹೋಗಿರುವವರೆಲ್ಲ ಯಾರು? ಇವರು ಸಿ.ಎಂ ಬಣದವರು. ಡಿ.ಕೆ.ಶಿಗೆ ಸಣ್ಣ ಝಲಕ್ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಇವರೆಲ್ಲ ಫಾರಿನ್ಗೆ ಹೋಗೋ ಮೂಲಕ ಏನೋ ಮುಖ್ಯಮಂತ್ರಿ ಹುದ್ದೆ ಆಸೆ ಪಡ್ತಾ ಇರೋದು, ಅದು ಇದು ದೆಹಲಿ ನಾಯಕರ ಭೇಟಿ ನಡೀತಾ ಇದೆಯಲ್ಲ, ಒಂದೇ ಒಂದು ಝಲಕ್ ತೋರಿಸ್ತಾ ಇದ್ದಾರೆ ಅವರು. ಹೀಗೆ ಹೋದರೆ ಶಾಸಕರ ಫಾರಿನ್ ಟೂರ್ ನಡೀತಾನೆ ಇರುತ್ತೆ. ಇನ್ಮೇಲೆ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಅಣಗಿಸಿರೋದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ನಿನ್ನೆಯಿಂದ ನೋಡ್ತಾ ಇದ್ರೆ ಕುರ್ಚಿಗೆ ನಾಯಿಗಳು ಕಿತ್ತಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದರೆ ಅವು ನಾಯಿಗಳಿಗೂ ಮೂರನೇ ಮಾಡಿಯ ಯೋಗ ಅಂತ ಮಹದೇವಪ್ಪನವ್ರು ಹೇಳಿರೋದು, ನಾನಲ್ಲ, ಮಹದೇವಪ್ಪನವ್ರು ಹೇಳಿದ್ದಾರೆ. ಬೀದಿ ನಾಯಿಗಳು, ನಾಯಿನೇ ಬಾಲನೇ ನಾಯಿನ ಆಡಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಈ ನಾಯಿಗಳನ್ನೆಲ್ಲ ಒಳಕ್ಕಾಕು ಅಂತೇಳಿ. ಅದಕ್ಕೆ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ, ನಾವೆಲ್ಲ ನಿಯತ್ತಿನ ನಾಯಿಗಳು, ನಾವು ಬೀದಿ ನಾಯಿಗಳಲ್ಲ. ಅವರ ಹೇಳಿಕೆ ಡಿ.ಕೆ. ಸುರೇಶ್ ಅವರು, ನಾವು ನಿಯತ್ತಿನ ನಾಯಿಗಳು ಅಂದ್ರೆ ಬೀದಿ ನಾಯಿಗಳು ಯಾರು ಈಗ ಕಾಂಗ್ರೆಸ್ ಅಲ್ಲಿ? ಹಂಗಾರೆ ಹೇಳ್ಬೇಕಲ್ಲ, ಈಗ ನಂದಲ್ಲ ಇದು ಯಾವುದೂ ಎಲ್ಲ